ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಟು ಡಿಟಾಕ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಭಾರತದ ರಸ್ತೆಗಳಲ್ಲಿ ಎಸ್ಯುವಿಗಳದ್ದೇ ದಬ್ಬಾಳಿಕೆ. ಕಾರ್ ಓಎಂಸ್ ಎಲ್ಲ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಕೂಡ ಎಸ್ಯುವಿಗಳನ್ನ ತಂದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ನೋಡೋಣ ಜೂನ್ ತಿಂಗಳಲ್ಲಿ ಸೇಲ್ ಆಗಿರುವ ಟಾಪ್ 25 ಸೆಲ್ಲಿಂಗ್ ಎಸ್ಯುವಿಸ್. ಸ್ಟಾರ್ಟ್ ಮಾಡೋಣ 25ನೇ ಸ್ಥಾನದಿಂದ. 25ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಅವರ ಎಲೆಕ್ಟ್ರಿಕ್ ಎಸ್ಯುವಿ BE6. ಜೂನ್ ತಿಂಗಳಲ್ಲಿ 1203 ಯೂನಿಟ್ ಸೇಲ್ ಆಗಿವೆ. BE6 ಎಕ್ಸ್ ಶೋರೂಮ್ ಪ್ರೈಸ್ 18,90,000ದಿಂದ 27,65,000ವರೆಗೆ. 24ನೇ ಸ್ಥಾನದಲ್ಲಿದೆ ಟಾಟಾ ಹ್ಯಾರಿಯರ್. ಈ ಲಿಸ್ಟ್ ಇಂದ ಟಾಟಾ ಸಫಾರಿ ಔಟ್ ಆಗಿದೆ. ಜೂನ್ ತಿಂಗಳಲ್ಲಿ ಹ್ಯಾರಿಯರ್ ಅಣ್ಣ ಟಾಟಾ ಸಫಾರಿ ಸೇಲ್ಸ್ 1000ಕ್ಕಿಂತ ಕಡಿಮೆ ಇದೆ. ಈ ಲಿಸ್ಟ್ ಇಂದ ಔಟ್ ಆಗಿದೆ ಸಫಾರಿ. ಹ್ಯಾರಿಯರ್ ಜೂನ್ ತಿಂಗಳಲ್ಲಿ 1259 ಯೂನಿಟ್ ಸೇಲ್ ಆಗಿವೆ. ಹ್ಯಾರಿಯರ್ ಎಕ್ಸ್ ಶೋರೂಮ್ ಪ್ರೈಸ್ 15 ಲಕ್ಷದಿಂದ 26,50,000ವರೆಗೆ. ಹ್ಯಾರಿಯರ್ ಓನ್ಲಿ ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 23ನೇ ಸ್ಥಾನದಲ್ಲಿದೆ ನಿಸಾನ್ ಮ್ಯಾಗ್ನೈಟ್. ನಿಸಾನ್ ಕಂಪನಿ ಓನ್ಲಿ ಮ್ಯಾಗ್ನೈಟ್ ಸೇಲ್ಸ್ ಇಂದ ಇಂಡಿಯಾದಲ್ಲಿ ಸರ್ವೈವ್ ಆಗ್ತಿದೆ. ನಿಸಾನ್ ಎಕ್ಸ್ಟ್ರೇಲ್ ಸೇಲ್ಸ್ 0. ಜೂನ್ ತಿಂಗಳಲ್ಲಿ 1313 ಯೂನಿಟ್ ಸೇಲ್ ಆಗಿವೆ. ಮ್ಯಾಗ್ನೈಟ್ ಎಕ್ಸ್ ಶೋರೂಮ್ ಪ್ರೈಸ್ 6,14,000ದಿಂದ 11,92,000ವರೆಗೆ. ಮ್ಯಾಗ್ನೈಟ್ ಓನ್ಲಿ ಪೆಟ್ರೋಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 22ನೇ ಸ್ಥಾನದಲ್ಲಿದೆ ಹೋಂಡಾ ಎಲಿವೇಟ್. ಜೂನ್ ತಿಂಗಳಲ್ಲಿ 1635 ಯೂನಿಟ್ ಸೇಲ್ ಆಗಿವೆ. ಎಲಿವೇಟ್ ಎಕ್ಸ್ ಶೋರೂಮ್ ಪ್ರೈಸ್ 12,01,000ದಿಂದ 16,93,000ವರೆಗೆ. ಎಲಿವೇಟ್ ಓನ್ಲಿ ಪೆಟ್ರೋಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 21ನೇ ಸ್ಥಾನದಲ್ಲಿದೆ ಟಾಟಾ ಕರು. ಜೂನ್ ತಿಂಗಳಲ್ಲಿ 2,060 ಯೂನಿಟ್ ಸೇಲ್ ಆಗಿವೆ. ಕರು ಎಕ್ಸ್ ಶೋರೂಮ್ ಪ್ರೈಸ್ 10 ಲಕ್ಷದಿಂದ 19,52,000ವರೆಗೆ ಮತ್ತು ಕರು ಇವಿ 17,49,000ದಿಂದ 22,24,000ವರೆಗೆ. ಕರು ಪೆಟ್ರೋಲ್, ಡೀಸೆಲ್ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 20ನೇ ಸ್ಥಾನದಲ್ಲಿದೆ ಟೊಯೋಟಾ ಟೈಸರ್. ಇದು ಮತ್ತೆ ಮಾರುತಿ ಫ್ರಾಂಕ್ಸ್ ಎರಡು ಸೇಮ್ ಕಾರ್. ಜೂನ್ ತಿಂಗಳಲ್ಲಿ 2,408 ಯೂನಿಟ್ ಸೇಲ್ ಆಗಿವೆ. ಟೈಸರ್ ಎಕ್ಸ್ ಶೋರೂಮ್ ಪ್ರೈಸ್ 7,77,000ದಿಂದ 13,07,000ವರೆಗೆ. ಟೈಸರ್ ಪೆಟ್ರೋಲ್ ಮತ್ತು CNG ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 19ನೇ ಸ್ಥಾನದಲ್ಲಿದೆ ಟೊಯೋಟಾ ಫಾರ್ಚುನರ್. ಈ ಲಿಸ್ಟ್ ನ ಎಕ್ಸ್ಪೆನ್ಸಿವ್ ಎಸ್ಯುವಿ, ಪೊಲಿಟಿಷಿಯನ್ಸ್ ಫೇವರೇಟ್. ಜೂನ್ ತಿಂಗಳಲ್ಲಿ 2,743 ಯೂನಿಟ್ ಸೇಲ್ ಆಗಿವೆ. ಫಾರ್ಚುನರ್ ಎಕ್ಸ್ ಶೋರೂಮ್ ಪ್ರೈಸ್ 36,05,000ದಿಂದ 52,34,000ವರೆಗೆ. ಫಾರ್ಚುನರ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಜೊತೆ 4x4 ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 18ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಅವರ ಎಲೆಕ್ಟ್ರಿಕ್ ಎಸ್ಯುವಿ XEV 9e. ಜೂನ್ ತಿಂಗಳಲ್ಲಿ 2,808 ಯೂನಿಟ್ ಸೇಲ್ ಆಗಿವೆ. 9e ಎಕ್ಸ್ ಶೋರೂಮ್ ಪ್ರೈಸ್ 21,90,000ದಿಂದ 31,25,000ವರೆಗೆ. 17ನೇ ಸ್ಥಾನದಲ್ಲಿದೆ ಸ್ಕೋಡಾ ಕೈಲ್ಯಾಕ್. ಜೂನ್ ತಿಂಗಳಲ್ಲಿ 3,196 ಯೂನಿಟ್ ಸೇಲ್ ಆಗಿವೆ. ಕೈಲ್ಯಾಕ್ ಎಕ್ಸ್ ಶೋರೂಮ್ ಪ್ರೈಸ್ 8,25,000ದಿಂದ 14 ಲಕ್ಷದವರೆಗೆ. ಕೈಲ್ಯಾಕ್ ಓನ್ಲಿ ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 16ನೇ ಸ್ಥಾನದಲ್ಲಿದೆ ಕಿಯಾ ಅವರ ಎಸ್ಯುವಿ ಸೆಲ್ಟಾಸ್. ಜೂನ್ ತಿಂಗಳಲ್ಲಿ 5,225 ಯೂನಿಟ್ ಸೇಲ್ ಆಗಿವೆ. ಸೆಲ್ಟಾಸ್ ಎಕ್ಸ್ ಶೋರೂಮ್ ಪ್ರೈಸ್ 11,19,000ದಿಂದ 20,56,000ವರೆಗೆ. ಸೆಲ್ಟಾಸ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 15ನೇ ಸ್ಥಾನದಲ್ಲಿದೆ ಹ್ಯುಂಡೈ ಎಕ್ಸ್ಟರ್. ಜೂನ್ ತಿಂಗಳಲ್ಲಿ 5,873 ಯೂನಿಟ್ ಸೇಲ್ ಆಗಿವೆ. ಎಕ್ಸ್ಟರ್ ಎಕ್ಸ್ ಶೋರೂಮ್ ಪ್ರೈಸ್ 6,21,000ದಿಂದ 10,51,000ವರೆಗೆ. ಎಕ್ಸ್ಟರ್ ಪೆಟ್ರೋಲ್ ಮತ್ತು CNG ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 14ನೇ ಸ್ಥಾನದಲ್ಲಿದೆ ಮಹೀಂದ್ರಾ XUV 700. ಜೂನ್ ತಿಂಗಳಲ್ಲಿ 6,198 ಯೂನಿಟ್ ಸೇಲ್ ಆಗಿವೆ. XUV 700 ಎಕ್ಸ್ ಶೋರೂಮ್ ಪ್ರೈಸ್ 14,49,000ದಿಂದ 25,89,000ವರೆಗೆ. XUV 700 ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಜೊತೆಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 13ನೇ ಸ್ಥಾನದಲ್ಲಿದೆ ಕಿಯಾ ಸೋನೆಟ್. ಜೂನ್ ತಿಂಗಳಲ್ಲಿ 6,658 ಯೂನಿಟ್ ಸೇಲ್ ಆಗಿವೆ. ಸೋನೆಟ್ ಎಕ್ಸ್ ಶೋರೂಮ್ ಪ್ರೈಸ್ 8 ಲಕ್ಷದಿಂದ 15,74,000ವರೆಗೆ. ಸೋನೆಟ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 12ನೇ ಸ್ಥಾನದಲ್ಲಿದೆ ಮಾರುತಿ ಅವರ ಗ್ರ್ಯಾಂಡ್ ವಿಟಾರಾ. ಜೂನ್ ತಿಂಗಳಲ್ಲಿ 6,828 ಯೂನಿಟ್ ಸೇಲ್ ಆಗಿವೆ. ಗ್ರ್ಯಾಂಡ್ ವಿಟಾರಾ ಎಕ್ಸ್ ಶೋರೂಮ್ ಪ್ರೈಸ್ 11,42,000ದಿಂದ 20,68,000ವರೆಗೆ. ಗ್ರ್ಯಾಂಡ್ ವಿಟಾರಾ ಪೆಟ್ರೋಲ್ ಹೈಬ್ರಿಡ್ ಮತ್ತು CNG ಇಂಜಿನ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 11ನೇ ಸ್ಥಾನದಲ್ಲಿದೆ ಹ್ಯುಂಡೈ ವೆನ್ಯೂ. ಜೂನ್ ತಿಂಗಳಲ್ಲಿ 6,858 ಯೂನಿಟ್ ಸೇಲ್ ಆಗಿವೆ. ವೆನ್ಯೂ ಎಕ್ಸ್ ಶೋರೂಮ್ ಪ್ರೈಸ್ 7,94,000ದಿಂದ 14 ಲಕ್ಷದವರೆಗೆ. ವೆನ್ಯೂ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 10ನೇ ಸ್ಥಾನದಲ್ಲಿದೆ ಮಹೀಂದ್ರಾ XUV 3XO. ಜೂನ್ ತಿಂಗಳಲ್ಲಿ 7,089 ಯೂನಿಟ್ ಸೇಲ್ ಆಗಿವೆ. XUV 3XO ಎಕ್ಸ್ ಶೋರೂಮ್ ಪ್ರೈಸ್ 8 ಲಕ್ಷದಿಂದ 15,80,000ವರೆಗೆ. XUV 3XO ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 9ನೇ ಸ್ಥಾನದಲ್ಲಿದೆ ಟೊಯೋಟಾ ಹೈರೈಡರ್. ಇದು ಮತ್ತೆ ಗ್ರ್ಯಾಂಡ್ ವಿಟಾರಾ ಸೇಮ್ ಕಾರ್. ಜೂನ್ ತಿಂಗಳಲ್ಲಿ 7,462 ಯೂನಿಟ್ ಸೇಲ್ ಆಗಿವೆ. ಹೈರೈಡರ್ ಎಕ್ಸ್ ಶೋರೂಮ್ ಪ್ರೈಸ್ 11,34,000ದಿಂದ 20,19,000ವರೆಗೆ. ಹೈರೈಡರ್ ಪೆಟ್ರೋಲ್ ಹೈಬ್ರಿಡ್ ಅಂಡ್ CNG ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 8ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಬೋಲೆರೋ. ಈ ಸೇಲ್ಸ್ ಅಲ್ಲಿ ಬೋಲೆರೋ ನಿಯೋ ಮತ್ತು ನಿಯೋ ಪ್ಲಸ್ ಇನ್ಕ್ಲೂಡೆಡ್ ಇದೆ. ಜೂನ್ ತಿಂಗಳಲ್ಲಿ 7,478 ಯೂನಿಟ್ ಸೇಲ್ ಆಗಿವೆ. ಬೋಲೆರೋ ಎಕ್ಸ್ ಶೋರೂಮ್ ಪ್ರೈಸ್ 9,81,000ದಿಂದ 12,51,000ವರೆಗೆ. ಬೋಲೆರೋ ಓನ್ಲಿ ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 7ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಥಾರ್. ಈ ಸೇಲ್ಸ್ ಅಲ್ಲಿ ಥಾರ್ ಮತ್ತು ಥಾರ್ ರಾಕ್ಸ್ ಇನ್ಕ್ಲೂಡೆಡ್ ಇದೆ. ಜೂನ್ ತಿಂಗಳಲ್ಲಿ 9,542 ಯೂನಿಟ್ ಸೇಲ್ ಆಗಿವೆ.
ಥಾರ್ ಎಕ್ಸ್ ಶೋರೂಮ್ ಪ್ರೈಸ್ 11,50,000ದಿಂದ 23,39,000ದವರೆಗೆ. ಥಾರ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಜೊತೆಗೆ 4x4 ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 6ನೇ ಸ್ಥಾನದಲ್ಲಿದೆ ಮಾರುತಿ ಫ್ರಾಂಕ್ಸ್. ಜೂನ್ ತಿಂಗಳಲ್ಲಿ 9,815 ಯೂನಿಟ್ ಸೇಲ್ ಆಗಿವೆ. ಫ್ರಾಂಕ್ಸ್ ಎಕ್ಸ್ ಶೋರೂಮ್ ಪ್ರೈಸ್ 7,55,000ದಿಂದ 13,07,000ದವರೆಗೆ. ಫ್ರಾಂಕ್ಸ್ ಪೆಟ್ರೋಲ್ ಮತ್ತು ಸಿಎನ್ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ. 5ನೇ ಸ್ಥಾನದಲ್ಲಿದೆ ಟಾಟಾ ಪಂಚ್. ಜೂನ್ ತಿಂಗಳಲ್ಲಿ 10,446 ಯೂನಿಟ್ ಸೇಲ್ ಆಗಿವೆ. ಪಂಚ್ ಎಕ್ಸ್ ಶೋರೂಮ್ ಪ್ರೈಸ್ 6,20,000ದಿಂದ 10,32,000ದವರೆಗೆ ಮತ್ತು ಪಂಚ್ ಇವಿ 10 ಲಕ್ಷದಿಂದ 14,44,000ದವರೆಗೆ. ಪಂಚ್ ಪೆಟ್ರೋಲ್, ಸಿಎನ್ಜಿ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 4ನೇ ಸ್ಥಾನದಲ್ಲಿದೆ ಟಾಟಾ ನೆಕ್ಸಾನ್. ಜೂನ್ ತಿಂಗಳಲ್ಲಿ 11,602 ಯೂನಿಟ್ ಸೇಲ್ ಆಗಿವೆ. ನೆಕ್ಸಾನ್ ಎಕ್ಸ್ ಶೋರೂಮ್ ಪ್ರೈಸ್ 8 ಲಕ್ಷದಿಂದ 15,60,000ದವರೆಗೆ ಮತ್ತು ನೆಕ್ಸಾನ್ ಇವಿ 12,49,000ದಿಂದ 17,19,000ದವರೆಗೆ. ನೆಕ್ಸಾನ್ ಪೆಟ್ರೋಲ್, ಸಿಎನ್ಜಿ, ಡೀಸೆಲ್ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 3ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಸ್ಕಾರ್ಪಿಯೋ. ಈ ಸೇಲ್ಸ್ ಅಲ್ಲಿ ಸ್ಕಾರ್ಪಿಯೋ ಮತ್ತು ಸ್ಕಾರ್ಪಿಯೋ ಎನ್ ಇನ್ಕ್ಲೂಡೆಡ್ ಇದೆ. ಜೂನ್ ತಿಂಗಳಲ್ಲಿ 12,740 ಯೂನಿಟ್ ಸೇಲ್ ಆಗಿವೆ. ಸ್ಕಾರ್ಪಿಯೋ ಎಕ್ಸ್ ಶೋರೂಮ್ ಪ್ರೈಸ್ 13,77,000ದಿಂದ 25,42,000ದವರೆಗೆ. ಸ್ಕಾರ್ಪಿಯೋ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಜೊತೆಗೆ 4x4 ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. 2ನೇ ಸ್ಥಾನದಲ್ಲಿದೆ ಮಾರುತಿ ಬ್ರೆಜಾ. ಜೂನ್ ತಿಂಗಳಲ್ಲಿ 14,507 ಯೂನಿಟ್ ಸೇಲ್ ಆಗಿವೆ. ಬ್ರೆಜಾ ಎಕ್ಸ್ ಶೋರೂಮ್ ಪ್ರೈಸ್ 8,69,000ದಿಂದ 14,14,000ದವರೆಗೆ. ಬ್ರೆಜಾ ಪೆಟ್ರೋಲ್ ಮತ್ತು ಸಿಎನ್ಜಿ ಇಂಜಿನ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. ಮತ್ತು 1ನೇ ಸ್ಥಾನದಲ್ಲಿದೆ ಹ್ಯುಂಡಾಯ್ ಕ್ರೇಟಾ. ಜೂನ್ ತಿಂಗಳಲ್ಲಿ 15,786 ಯೂನಿಟ್ ಸೇಲ್ ಆಗಿವೆ. ಕ್ರೇಟಾ ಎಕ್ಸ್ ಶೋರೂಮ್ ಪ್ರೈಸ್ 11,11,000ದಿಂದ 20,64,000ದವರೆಗೆ ಮತ್ತು ಕ್ರೇಟಾ ಇವಿ 18 ಲಕ್ಷದಿಂದ 24,38,000ದವರೆಗೆ. ಕ್ರೇಟಾ ಪೆಟ್ರೋಲ್, ಡೀಸೆಲ್ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. ಕಮೆಂಟ್ ಮಾಡಿ ತಿಳಿಸಿ ಈ ಲಿಸ್ಟ್ ಅಲ್ಲಿ ಯಾವ ಕಾರ್ ಮಿಸ್ಸಿಂಗ್ ಇದೆ ಅಂತ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.